ನೀನೊಂದು ಸಕ್ಕರೆಯ ಗೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ಚಿನ್ನ ಪ್ರಾಣದಂತೆ. ಗುಂಗ್ರು ಇಲ್ಲೇ ಇರೋ. ಏನಂತ ಒಳಗಡೆ ಡಿಸ್ಕಷನ್ನು? ಏನು ಅಲ್ಲಿ ನನ್ನ ಹುಡ್ಕೊಂಡು ಬಂದಿದ್ದು? ನನ್ನ ಅಣ್ಣ ತೀರ್ಕೊಂಡಿರೋ ವಿಷಯ ನಿನ್ಗೆ ಗೊತ್ತಿರ್ಬೇಕಲ್ಲ. ನನಗೆ ನನ್ನ ಫ್ಯಾಮಿಲಿಗೆ ಒಬ್ಬ ಕಾಟ ಕೊಡ್ತಾ ಇದ್ದಾನೆ. ಈಗ ನಮ್ಮ ಅಣ್ಣನೂ ಬಲಿ ತಗೊಂಡ. ಅವನ್ ಯಾರಂತ ಹುಡುಕೊಂಡು ಅವನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕು ನರಸಿಂಹ. ನಂದಿತ, ನನ್ನ ಕೈಯಲ್ಲಾಗಿ ಸಹಾಯ ನಾನು ಮಾಡ್ತೀನಿ. ಯಾರೋ ನೀನು? ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ಯಾ? ನನ್ನ ಹೆಸರು ವಿದ್ಯುತ್. ನಿನ್ಗೇನು ಮಾಡಲ್ಲ, ತಲೆ ಕೆಡಿಸ್ಕೋಬೇಡ. ಸರಿ, ಯಾರು ನೀನು? ವಿಧಾತ್ ನನ್ನ ತಮ್ಮ. ನಮ್ಮ ಪ್ಲಾನ್ ಪ್ರಕಾರನೇ ಎಲ್ಲ ನಡೀಬೇಕು, ಬಟ್ ಬಿ ಕೇರ್ಫುಲ್. ನೀವಿಬ್ರು ಪ್ರೀತಿಸ್ತಿರೋ ವಿಚಾರ ನಂಗೆ ಗೊತ್ತು. ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಲಹರಿ. ಐ ಆಮ್ ಸಾರಿ ಲಹರಿ, ನಮ್ಮ ಸ್ವಾರ್ಥಕ್ಕೆ ನಿನ್ ಯೂಸ್ ಮಾಡ್ಕೋತಾ ಇದ್ದೀವಿ. ಇಟ್ಸ್ ಓಕೆ, ನಂಗೆ ವಿಧಾತ್ ಬೇರೆ ಅಲ್ಲ. ಈಗ ನಾನು ನಿಮ್ಮ ಫ್ಯಾಮಿಲಿಲಿ ಒಬ್ಳು. ಹಲೋ, ತಲೆ ಕೆಡಿಸ್ಕೋಬೇಡ, ಇನ್ನೂ ತಲೆ ಕೆಡಿಸ್ಕೊಳ್ಳೋ ವಿಚಾರ ತುಂಬಾ ಇದೆ. ಆದಷ್ಟು ಬೇಗ ನನ್ನ ಕಣ್ಮುಂದೆ ಇರ್ತೀಯ ಕಣೋ. ಓ ಭ್ರಮೆ, ನಮ್ಗೆ ಯಾಕೆ? ಈ ಆಟನ ಬೇಗ ಮುಗಿಸ್ತೀನಿ. ಆಟ? ಆಲ್ ದ ಬೆಸ್ಟ್. ನನಗೆ ಸೋಲು ಅಂದ್ರೆ ಏನು ಅಂತ ಗೊತ್ತಿಲ್ಲ ವಯ್ಯಾಲಿ. ಯಾಕಂದ್ರೆ ಒಳ್ಳೆ ಜನಕ್ಕೆ ಒಳ್ಳೆತನಕ್ಕೆ ಯಾವತ್ತೂ ಸೋಲಿಲ್ಲ. ಒಳ್ಳೆ ಜನಕ್ಕೆ ಒಳ್ಳೆತನಕ್ಕೆ ಹೇಳೋ ಮೂರ್ಖ ಸೋಲಿಲ್ಲ, ನಮ್ಮದೇ ಜಯ ಭೇರಿ. ಏನೋ ಅದು? ಅಕ್ಕ, ರಿಂಗ್ ಟೋನು. ಇಲ್ಲ ಎತ್ತು, ಇಲ್ಲ ಕಟ್ ಮಾಡೋ. ಚೋರರಿಗೊಂದು ಕಾಲ. ದೀಪ ಆರೋಕ್ ಮುಂಚೆ ತುಂಬಾ ಜೋರಾಗಿ ಉರಿಯತ್ತಂತೆ. ಲೆಟ್ಸ್ ಮೀಟ್ ಸೂನ್. ಅಲ್ಲೇ ಆದಂಗೆ. ಹಲೋ. ನಮಸ್ತೆ ವಯ್ಯಾಲಿ, ಐ ಆಮ್ ಸಾರಿ. ಬಂಗಾರು ತೀರ್ಕೊಂಡಿದ್ದ ವಾರ್ತೆ ಕೇಳಿ ತುಂಬ ಬೇಜಾರಾಯಿತು. ಏನ್ ಮಾಡಕ್ಕಾಗತ್ತೆ ಸರ್, ಎಲ್ಲ ನಮ್ಮ ಹಣೆ ಬರ. ನಾನು ಮಾಡಿದ ವಿಚಾರ ಏನು ಅಂತಂದರೆ, ನಾನು ಕಳಿಸಿದ ಇನ್ಸ್ಪೆಕ್ಟರ್ನ ಯಾರೋ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ. ಅವರು ಬರೋಕ್ಕಾಗಲಿಲ್ಲ. ಸೊ ಸಾರಿ ವಯ್ಯಾಲಿ. ಓ ಶಿಟ್. ನರಸಿಂಹ, ಈಗ ಕಣ್ಣ ಮುಚ್ಚೆ ಆಟಕ್ಕೆ ಒಂದು ತಿರುವು ಸಿಕ್ಕಿದೆ. ಏನಾರ ಹೊಸ ನ್ಯೂಸ್ ಇದೆಯಾ ವಯ್ಯಾಲಿ? ಹೌದು ನರಸಿಂಹ. ಓ ಹಿಂಗ? ಆ್ಯಂಡ್ ನಮ್ಮ ಹುಡುಗ ಹೇಳ್ತಿದ್ದ ನಿಮ್ಮ ಹುಡುಗಿ ಒಬ್ಬನ್ನ ಪ್ರೀತಿಸ್ತಿದ್ದಲ್ಲ ಅಂತ. ಅವನ ಹೆಸರು ವಿಧಾತ್. ಇಷ್ಟು ಬೇಗೆಲ್ಲ ಗೊತ್ತಾಗೋಯ್ತಾ ನನಗೆ? ಹಾಗಾದ್ರೆ ಈ ಆಟದಲ್ಲಿ ನಾನೇ ಗೆದ್ದಿದ್ದು. ಈಗ ಕತೆ ಶುರು. ಏಯ್ ವಯ್ಯಾಲಿ, ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ಯಾ ನನ್ನ?
ನಮ್ ವಿಚಾರಕ್ಕೆ ಬರ್ಬೇಡ, ಸಾಯಿಸ್ಬಿಡ್ತಾರ ನಮ್ಮಣ್ಣ ನಿನ್ನ. ಓಹೋ ಅಹಂಕಾರ ನೋಡ್ಕೋತೀನಿ. ಗೊತ್ತು ತಾನೆ ನಿಂಗೆ ಅವನ ಬಗ್ಗೆ? ಗುಂಗ್ರು ಏನ್ ನೋಡ್ತಾ ಇದ್ಯಾ? ಜಾಸ್ತಿ ಮಾತಾಡ್ತಾ ಇದ್ದಾನೆ, 2 ಹಾಕು ಅವನ್ಗೆ. ನೈತೆ ನಿಂಗೆ. ಏಯ್ ಅಕ್ಕ ಕಿರ್ಸ್ತವನೆ. ಕಿರ್ಚಿದ್ರೇನೋ 2 ಹಾಕೋ. ಏಯ್ ಅಕ್ಕ ಕಿರ್ಸ್ತವನೆ. ನಿನ್ನಂತವನ್ನ ನನ್ ಕರ್ಮ ಇಟ್ಕೊಂಡಿದ್ದೀನಲ್ಲ. ನೀನೇನೇನ್ ಮಾಡ್ತಾ ಇದೀಯ ಇದಕ್ಕೆಲ್ಲ ಅನುಭವಿಸ್ತೀಯಾ. ಸುಮ್ನೆ ಬಿಡಲ್ಲ ನಿನ್ನ ನಮ್ಮಣ್ಣ. ಇದ್ರಲ್ಲಿ ಗೆಲ್ಲೋದು ನಾನಾ ನಿಮ್ಮಣ್ಣನ ನೋಡೇ ಬಿಡೋಣ. ಏನ್ ಸಮಾಚಾರ ವಯ್ಯಾಲಿ? ನೀನ್ ಕಾಲ್ ಮಾಡ್ಬಿಟ್ಟಿದ್ಯಾ ಇವತ್ತು? ಹಂಗೆ ಸುಮ್ನೆ ನೀನ್ ಹೆಂಗಿರ್ತೀಯ ಅಂತ ಕೇಳಕ್ಕೆ. ನಾವ್ ಯಾವಲ್ಲೂ ಚೆನ್ನಾಗೇ ಇರ್ತೀವಿ ವಯ್ಯಾಲಿ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಅದನ್ನ ನಾನ್ ಹೇಳ್ಬೇಕು ವಯ್ಯಾಲಿ. ಹೌದಾ ವಿದ್ಯುತ್? ಸೈಲೆಂಟ್ ಆಗೋದೆ ಎಲ್ಲ ಗೊತ್ತಾಯ್ತು ನನ್ಗೆ ಅಂತನಾ? ಏಯ್, ನನ್ ಯಾರು ಅಂತ ಗೊತ್ತಾದ್ರು ನನ್ನ ಏನೂ ಮಾಡಕ್ಕಾಗಲ್ಲ ನೀನು. ನಿನ್ನ ಏನು ಮಾಡಕ್ಕಾಗಲ್ಲ ಸರಿ, ಆದ್ರೆ ನಿನ್ ತಮ್ಮ ವಿಧಾತ್ಗೆ ಏನಾದ್ರು ಮಾಡಿದ್ರೆ ಏನ್ ಮಾಡ್ತೀಯ? ಏಯ್, ಇದು ನಿನ್ನ ಮ್ಯಾಟರ್, ಅವನ್ನ ಮಧ್ಯ ತರಬೇಡ. ಈಗ ನಾನ್ ಆರ್ಡರ್ ಮಾಡೋದು, ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ಈಗ ನಿನ್ ತಮ್ಮ ನನ್ ಕೈಯಲ್ಲಿದ್ದಾನೆ. ಸರಿ, ಈಗೇನ್ ಮಾಡ್ಬೇಕು? ಹಂಗ್ ಬಾ ದಾರಿಗೆ. ನಮ್ಮ ಅಣ್ಣನ ಸಾಯಿಸಿದ್ಯಲ್ಲ, ಅದೇ ಜಾಗದಲ್ಲಿ 30 ನಿಮಿಷದಲ್ಲಿ ಇರ್ಬೇಕು. ಏನಾರು ಬೇರೆ ಪ್ಲಾನ್ ಮಾಡಿದ್ರೆ ನಿನ್ ತಮ್ಮನ್ ಕತೆ ಅಷ್ಟೇ. ಬಾ ಹೋಗೋಣ. ಏನಾಯ್ತು? ನಮ್ಮಪ್ಪ ಎಲ್ಲಿ? ಅವ್ರಿಗೆ ಜೀವದ ಬೆಲೆ ಏನು ಅಂತ ಗೊತ್ತಿರಲಿಲ್ಲ, ತಿಳ್ಕೊಂಬರಕ್ ಹೋಗಿದ್ದಾರೆ. ಈಗ ಬಾ, ಬಟ್ ನಾನು ಹೇಳ್ದಂಗೆ ಕೇಳು. ಪರವಾಗಿಲ್ಲ, ನಾನು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದಿದ್ಯಾ ಗುಂಗ್ರು? ನಾ ಬಂದೆ. 30 ರೂಪಾಯಿ ಕನ್ನಡಿ ಹೊಸ್ಬಿಟ್ಟು ಹಾಕಲ್ಲ. ಎಲ್ಲ ಕಪ್ಪಗಾಗೈತಲ್ಲ. ಬಿಟ್ಬಿಡು ಅವನ್ನ, ನನ್ನೇನ್ ಬೇಕಾದ್ರೂ ಮಾಡು. ಬಿಡಕ್ಕಲ್ಲ ಕಣೋ, ಎತ್ತಾಕೊಂಡು ಬಂದಿರೋದು. ಅಯ್ಯೋ, ಲಹರಿ ನಿನ್ನ ಹತ್ರಕ್ಕಿದ್ದಾಳೆ ಅಂತ ನನ್ಗೇನು ಭಯ ಇಲ್ಲ. ಯಾಕಂದ್ರೆ ಅವಳ ಮೇಲೆ ಪ್ರೀತಿ ಇದ್ರೆ ತಾನೇ ನನ್ಗೆ. ನಮ್ಮಣ್ಣ ಎಲ್ಲ ಆಸ್ತಿನೂ ಅವಳ ಹೆಸರಲ್ಲಿ ಬರ್ದಿದ್ದಾನೆ ಅಂತ ಅವಳ ಮೇಲೆ ಪ್ರೀತಿ ತೋರ್ಸೋ ತರ ನಾಟಕ ಆಡ್ತಿದ್ದೆ. ಯಾರಿಗೆ ಬೇಕು ಈ ಲೋಕ? ಟನ್ 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 ಟನ್. ಈಗ ಗೊತ್ತಾಯ್ತು, ನನ್ಗೆ ಅರ್ಧ ಲಹರಿಗೆ ಅರ್ಧ ಆಸ್ತಿ ಬರ್ದಿದ್ದಾನೆ ಅಂತ. ನಿಮ್ಮಿಬ್ರನ್ನ ಮುಗಿಸಿದ್ಮೇಲೆ ಅವಳನ್ನ ಸಾಯಿಸ್ಬಿಟ್ಟು ಎಲ್ಲ ಆಸ್ತಿನೂ ನಾನೇ ಅನುಭವಿಸ್ತೀನಿ. ಬೆಳಿಗ್ಗೆ ತಿಂಡಿನೂ ಮಾಡಿಲ್ಲ. ಊಟದ ಟೈಮ್ ಬೇರೆ ಆಯ್ತು. ಅತ್ತೆ, ದುಡ್ಡು ಆಸ್ತಿ ಅಂತ ಅಪ್ಪ ಏನಾದ್ರು ಅಂತ ನಿನಗೇ ಗೊತ್ತು. ಈಗ ನೀನು ಅದನ್ನೇ ಮಾಡ್ತಾ ಇದೀಯ. ಆಸ್ತಿ ತಾನೇ, ನಾನು ಬರ್ಕೊಡ್ತೀನಿ. ದಯವಿಟ್ಟು ಅವ್ರನ್ನ ಬಿಟ್ಬಿಡು. ಇಲ್ಲಿ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ನಾನು. ಹೇಳ್ದೆ ತಾನೆ, ಅವರಿಬ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಬಿಟ್ಬಿಡು ಅವ್ರನ್ನ. ಮೊದಲು ನನ್ನ ಬಿಟ್ಬಿಟ್ರು, ನಾನು ಹೋಗ್ತೀನಿ. ಎಷ್ಟೋ ಆಟ ಆಡ್ಸಿದ್ ನನ್ನ. ನಮ್ಮಣ್ಣನ ಸಾಯಿಸ್ದೆ, ನನ್ನ ಜೀವನ ಮೇಲೆ ಕೆಳಗೆ ಮಾಡ್ದೆ. ಯಾರೋ ನೀನು? ಯಾಕಿದೆಲ್ಲ ಮಾಡ್ದೆ? ಅಯ್ಯಯ್ಯೋ, ಮತ್ತೆ ಫಸ್ಟ್ ಇಂದನಾ? ನಾನು
ಯಾಕೋ ಹೇಳ್ದೆ ಕೇಳ್ದೆ ಒಳಗಡೆ ಬಂದೆ? ನನ್ನ ಹೆಸರು ಗುಂಗುರು ಅಂತ. ಏನೇ ನಿನ್ ಮುಖಕ್ಕೆ ಸರಿಯಾಗಿದೆ. ನಮ್ಮಕ್ಕ ಅಣ್ಣನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಕ್ ಹೋಗ್ತಿದ್ಯಂತೆ. ಓ ಅವ್ರ ಕಡೆನಾ ನೀನು? ಮೊದ್ಲು ಇಲ್ಲಿಂದ ಹೊರಡು. ನೀನ್ ಸಾಕ್ಷಿ ಹೇಳಲ್ಲ, ಹೇಳಕ್ ನಾನು ಬಿಡಲ್ಲ. ಎತ್ತು ಬಾರಿಸ್ದ ಅಂದ್ರೆ ಹಲ್ಲೆಲ್ಲ ಉದುರೋಗತ್ತೆ. ಏಯ್, ಇವತ್ತು ಶನಿವಾರ, ಇವತ್ತು ನಾನು ಯಾರ ಮೇಲೂ ಕೈ ಮಾಡಲ್ಲ. ಅದಕ್ಕೆ ಹೋಗ್ಲಿ ಪಾಪ ಅಂತ ಬಿಡ್ತೀನಿ. ಐ ಸೇ ಗೆಟ್ ಔಟ್. ಹೋಗ್ತೀನಿ, ಆದ್ರೆ ನಿನ್ ಸಾಕ್ಷಿ ಹೇಳಕ್ ಹೋದ್ರೆ ನಿನ್ ಮಕ್ಕಳು ನಿನ್ ಹೇಳಾರೆ ನೋಡೋದು. ಯಾಕಪ್ಪ ತುಂಬಾ ಟೆನ್ಷನಲ್ಲಿ ಕೂತಿದ್ಯಾ? ಬಂಗಾರು ಕಡೆಯವರು ಬಂದು ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ. ನಾನು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರೆ ಸಾಯಿಸ್ತೀನಿ ಅಂತ ಇದ್ದಾರೆ. ಬೇಡ ಅಪ್ಪ, ಬಿಟ್ಬಿಡಿ. ದೊಡ್ಡವ್ರ ಸಹವಾಸ ನಮ್ಗೆ ಯಾಕೆ ಹೇಳಿ? ಇಲ್ಲ ಮಗನೇ, ಸತ್ಯ ಗೆಲ್ಲಬೇಕು. ಅನ್ಯಾಯ ನೋಡಿ ಯಾವತ್ತೂ ಸುಮ್ಮನೆ ಇರಬಾರ್ದು. ಒಂದು ವೇಳೆ ನಾಳೆ ನನಗೇನೇ ಆದರೂ ನೀನು ನಿಮ್ಮಣ್ಣ ಇಬ್ಬರು ಸತ್ಯ ಧರ್ಮದ ದಾರಿಯಲ್ಲೇ ನಡಿಬೇಕು. ಈಗ ಸಾಯೋ ಮಾತು ಯಾಕೆ? ನಾವು ನಿಮ್ಮ ಮಕ್ಕಳು, ನೀವು ಹೇಳ್ಕೊಟ್ಟಿದ್ದಾರಲ್ಲೇ ನಡೀತೀವಿ. ವೆಲ್ಕಮ್ ರಾಮಪ್ಪ. ಯಾಕೆ ಶಾಕಲ್ಲಿ ನೋಡ್ತಿದ್ಯಾ? ನಿಮ್ಮನೇಲೆ ಬಂದು ನಿನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತನಾ? ಎದ್ದೋಗಿ ಇಲ್ಲಿಂದ, ಇಲ್ಲಾಂದ್ರೆ ಪೊಲೀಸಿಗೆ ಕಾಲ್ ಮಾಡಬೇಕಾಗತ್ತೆ. ಏನ್ ಗೊತ್ತಾ ರಾಮಪ್ಪ, ನೀ ಯಾವಾಗ ನಮ್ ವಿರುದ್ಧ ಸಾಕ್ಷಿ ಹೇಳ್ಬೇಕು ಅನ್ಕೊಂಡ್ಯೋ ಆವಾಗ್ಲೇ ನೀನ್ ಸಾವು ಹತ್ರ ಆಗ್ಬಿಟ್ಟಿ. ಈ ಪ್ರಪಂಚದಲ್ಲಿ ಎಲ್ಲೇ ಅನ್ಯಾಯ ಕಂಡ್ರು ಅದನ್ನು ಖಂಡಿಸ್ತೀನಿ ನಾನು. ಅವತ್ತು ನೀನು ಮಾಡಿದ ಕೊಲೆನ ನಾನು ಕಣ್ಣಾರ ನೋಡಿದ್ದೀನಿ. ಅದನ್ನು ಕೋರ್ಟಲ್ಲಿ ಹೇಳ್ತೀನಿ. ಕೊಲೆ ಅಲ್ಲ, ಕೊಲೆಗಳು ಮಾಡಿದ್ದೀವಿ. ಅದು ನಮ್ಮಿಷ್ಟ. ಅದನ್ನ ಕೇಳಕ್ಕೆ ನೀನ್ ಯಾರು? ಇವಾಗ ಹೋಗ್ಲಿಲ್ಲ ಅಂದ್ರೆ ಪೊಲೀಸಿಗೆ ಕಾಲ್ ಮಾಡ್ತೀನಿ. ರಾಮಪ್ಪ, ನಿನ್ನ ಗನ್ನಲ್ಲಿ ಶೂಟ್ ಮಾಡಿದ್ರೆ ಪುಟಕ್ಕಂತ ಪ್ರಾಣ ಹೋಗ್ಬಿಡುತ್ತೆ. ನೋಡು, ನಿಮ್ಮನೆದೇ ಈ ಚಾಕು. ನರಳಿಸಿ ಸಾಯಿಸ್ಬಿಡ್ತೀನಿ. ಏಯ್, ಸಾಕ್ಷಿನ್ ಬೇಕಾದ್ ಸಾಯಿಸ್ಬೋದು, ಸತ್ಯನ್ ಸಾಯಿಸಕ್ಕಾಗಲ್ಲ. ನನ್ನ ಮಕ್ಕಳು ನಿಮ್ಮನ್ನು ಉಳಿಸಲ್ಲ. ನೋಡೋಣ. ಸಾಕ್ಷಿ ಹೇಳ್ತ್ಯಾ? ಹೇಳೋ ಸಾಕ್ಷಿ. ಎಷ್ಟ್ ದಿನ ಅಂತ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತಿರ್ತೀಯ ಅಣ್ಣ? ಅಪ್ಪನ್ ಸಾಯಿಸಿದವ್ರನ್ನ ಸುಮ್ಮನೆ ಬಿಡ್ಬಾರ್ದು ಅಣ್ಣ. ಈಗೇನ್ ಮಾಡಕ್ಕಾಗತ್ತೆ? ಅವ್ರ ಹತ್ರ ದುಡ್ಡಿದೆ, ಜನ ಇದ್ದಾರೆ. ನಮ್ಮ ಹತ್ರ ಏನಿದೆ? ನಮ್ಮ ಹತ್ರ ನ್ಯಾಯ ಇದೆ, ಧರ್ಮ ಇದೆ, ಅಪ್ಪನ ಆಶೀರ್ವಾದ ಇದೆ. ಸರಿ, ಅವ್ರೀ ಕತೆ ಶುರು ಮಾಡಿದ್ದಾರೆ, ನಾವೀ ಕತೆ ಮುಗಿಸೋಣ. ದ ಡೇಸ್ ಆರ್ ನಂಬರ್ಡ್. ಓ, ರಾಮಪ್ಪ ಮಕ್ಕಳ ನೀವು? ಲೇ, ಏನೋ ನಿಮ್ದು ಫ್ಯಾಮಿಲಿದು ಕತೆ? ಓ, ಪಾಸ್ಟ್ ಇಂದ ಪ್ರೆಸೆಂಟಾ? ನಿಮ್ಮಪ್ಪನ ಸಾಯಿಸಿರೋದು ಸಾಕಾಗ್ಲಿಲ್ವಾ? 3 ಹೊತ್ತು ನ್ಯಾಯ, ನೀತಿ, ಧರ್ಮ ಅನ್ಕೊಂಡಿದ್ದ.
ನಮ್ ವಿರುದ್ಧನೇ ಸಾಕ್ಷಿ ಹೇಳಕ್ ಹೋದ್ರೆ ಸುಮ್ನಿರ್ತೀವಾ? ಶಿವ ಅನ್ನಿಸ್ಬಿಟ್ಟೆ. ಯಾಕೋ ನಮ್ಮಪ್ಪ ನಮಗೆ ಹೇಳ್ಕೊಟ್ಟಿದ್ದು ನ್ಯಾಯವಾಗಿ ಬದುಕಬೇಕು ಅಂತ. ಎಲ್ಲೇ ಅನ್ಯಾಯ ಕಂಡ್ರು ಅದನ್ನ ಖಂಡಿಸ್ಬೇಕು ಅಂತ. ನ್ಯಾಯ, ನೀತಿ, ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಿಂಗೂ ನಿಮ್ಮಣ್ಣಂಗೂ. ಅದಕ್ಕೆ ನಿಮ್ಮಣ್ಣನ ಶಿವ ಅನ್ನಿಸ್ಬಿಟ್ಟೆ. ಇಷ್ಟಾದ್ರೂ ನಿನ್ ಕೊಪ್ ಕಮ್ಮಿ ಆಗಿಲ್ವಾ? ನಿಮ್ಮಂತವ್ರ ಮುಂದೆ ತಲೆ ಎತ್ಕೊಂಡು ಓಡಾಡ್ತೀನಿ. ರಕ್ತದಲೆ ಬಂದಿದೆ ಆ ಗತ್ತು. ಸಾಕಂದಿದ್ದೀನಿ, ಸುಮ್ಮನಿರಪ್ಪ. ಓ, ಈಗ ಬಂದ್ ನನ್ ಕಾಲಕ್ ಬೀಳು. ನಿನ್ ತಮ್ಮನ ಬಿಟ್ಬಿಡ್ತೀನಿ. ಅಣ್ಣ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವಳು ಕಾಲಿಗೆ ಮಾತ್ರ ಬೀಳ್ಬೇಡ. ಇವಳನ್ನ ಮುಗಿಸ್ಬಿಡು ಅಣ್ಣ, ಅಪ್ಪನಾತ್ಮಕ್ಕೆ ಶಾಂತಿ ಸಿಗುತ್ತೆ. ಲೇ, ಏನೋ ನಿಮ್ಮಿಬ್ರದು. ಇಲ್ಲಿ ನೀವು ಡಿಸೈಡ್ ಮಾಡೋದಲ್ಲ, ನಾನ್ ಡಿಸೈಡ್ ಮಾಡ್ತೀನಿ ಯಾರು ಏನ್ ಮಾಡ್ಬೇಕು ಅಂತ. ಇನ್ನೂ ಮುಗ್ದಿಲ್ವೇನೋ ನಿಮ್ದು? ಬೇಗ ಮುಗಿಸ್ರೋ. ಅಪ್ಪನ ಕಳ್ಕೊಂಡೆ, ಈಗ ನಿನ್ ಕಳ್ಕೊಳಕ್ ಇಷ್ಟ ಇಲ್ಲ. ಏನೋ ಎದ್ದೇಳ್ತಾನೆ ಇಲ್ಲ, ಸತ್ಕಿತ್ ಹೋಗ್ಬಿಟ್ನಾ? ಏಯ್, ಎದ್ದೇಳೋ. ಏಯ್ ಅಣ್ಣ, ಅಣ್ಣ ಎದ್ದೇಳು. ನಿನ್ನ ಮುಗಿಸೋವರೆಗೂ ನಮ್ಮ ಅಣ್ಣಂಗೆ ಏನೂ ಆಗಲ್ಲ. ಅಣ್ಣ ಎದ್ದೇಳು. ನಿಮ್ಮ ಅಣ್ಣ ಕೊಟ್ಟಿರೋ ಕಾಟಕ್ಕೆ ನಿಮ್ಮ ಅಣ್ಣನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾನೋ? ಎದ್ದೇಳು. ನ್ಯಾಯ ಗೆಲ್ಬೇಕು. ಇವ್ರ ಎದುರಿಗೆ ತಲೆ ತಗ್ಗಿಸ್ಬಾರ್ದು. ಎದ್ದೇಳು. ಗುಂಗ್ರು, ಹೋಗ್ ಮುಗಿಸ್ಬಿಡು ಅವನ್ನ. ಇವನ್ನ ನಾನ್ ನೋಡ್ಕೊಂತೀನಿ. ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಊರಳೆ ಹೋಯ್ತು. ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ್ಯ ಹಕ್ಕಿ ತಪ್ಪಿಸಿಕೊಳ್ಳಿ. ಏ ವಯ್ಯಾಲಿ, ನಮ್ಮ ಅಣ್ಣ ಎದ್ದಾಯ್ತು. ಈಗ ಕೊಡ್ತಾನೆ ನೋಡು ನಿಂಗ್ ಹಾವಳಿ. ಏಯ್, ಇಲ್ಲೇನ್ ನೋಡ್ತೀಯಾ? ಮುಂದೆ ನೋಡು. ನಿಮ್ಮಣ್ಣಂಗ್ ಮಾತು ಕೊಟ್ಟಿದ್ದೆ, ನಿನ್ ತಂಗಿನೂ ಬೇಗ ಕಳಿಸ್ತೀನಿ ಅಂತ. ಅವನ್ ಕಾಯ್ತಿರ್ತಾನೆ. ನಿನ್ ಟೈಮ್ ಮುಗೀತು. ಏನ್ ಬೇಕಾದ್ರೂ ಕೇಳು, ನಿನ್ಗೆಲ್ಲ ಕೊಟ್ಬಿಡ್ತೀನಿ. ನಮ್ಮಪ್ಪ ಬೇಕು, ಅವ್ರ ಜೊತೆ ಕಳ್ದಿನ್ ನೆನಪಬೇಕು. ನನ್ ಸಂತೋಷ ಬೇಕು. ಇದೆಲ್ಲ ಕೊಡಕ್ಕಾಗತ್ತ ನಿನ್ಗೆ? ಇಲ್ಲ ತಾನೆ? ಪಾಪಿಗಳು ಪಾಪಿಗಳಾಗೆ ಉಳಿದ್ಬಿಡ್ತಾರೆ. ನಿಮ್ಮಣ್ಣ ಕಾಯ್ತಿರ್ತಾನೆ. ಗುಡ್ ಬಾಯ್. ಏಯ್, ನಾ ಹೇಳ್ದೆ ಸಾಕ್ಷಿ ಸಾಯಿಸ್ಬೋದು, ಆದ್ರೆ ಸತ್ಯನಲ್ಲ. ಈ ಚಾಕು ಯಾವ್ದು ಗೊತ್ತಾಯ್ತಾ ಈಗ?
ಬಡ್ಕೊಂಡೆ ನಮ್ಮ ವಿಚಾರಕ್ಕೆ ಬರಬೇಡ ಅಂತ. ಬಡ್ಕೊಂಡೆ ನನ್ನ ಮಕ್ಕಳು ನಿನ್ನ ಬಂಗಾರನ ಸುಮ್ಮನೆ ಬಿಡಲ್ಲ ಅಂತ ಕೊನೆಗೂ ನಾನೇ ಗೆದ್ದೆ.